ಸೆಕ್ಯೂರಿಟಿ ಗಾರ್ಡ್ ಒಬ್ಬನ ಮೇಲೆ ಯುವಕನ ದರ್ಪ ಒಳಕ್ಕೆ ಬಿಡಲಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಸೆಕ್ಯೂರಿಟಿ ಗಾರ್ಡ್ಗೆ ಹಿಗ್ಗಾಮುಗ್ಗಾ ಥಳಿಸಿದ್ದಾನೆ. ಅಪಾರ್ಟ್ಮೆಂಟ್ ಪ್ರವೇಶ ನಿರ್ಬಂಧಿಸಿದ್ದಕ್ಕೆ ಈ ರೀತಿ ಹಲ್ಲೆ ಆಗಿದೆ. ಕುಂಬಳಗೋಡು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರ್ತಕ್ಕಂಥ ಘಟನೆ. ರಾತ್ರಿ 12 ಗಂಟೆ ನಂತರ ಇಬ್ಬರು ಹುಡುಗಿರನ್ನ ಕರ್ಕೊಂಡು ಬರ್ತಾನೆ ಒಬ್ಬ ಯುವಕ ಅಪಾರ್ಟ್ಮೆಂಟ್ಗೆ. ಆಗ ಅನುಮಾನಗೊಂಡು ಯುವಕನನ್ನ ಪ್ರಶ್ನೆ ಮಾಡ್ತಾನೆ ಸೆಕ್ಯೂರಿಟಿ ಗಾರ್ಡನ್ನು ಇಡದೆ ಇದಕ್ಕೋಸ್ಕರ ಅಪಾರ್ಟ್ಮೆಂಟ್ಗಳಲ್ಲಿ ಅಪರಿಚಿತರ ಪ್ರವೇಶಕ್ಕೆ ಅನುಮತಿ ಇಲ್ಲ ಅಂತ ಸೆಕ್ಯೂರಿಟಿ ಗಾರ್ಡ್ ಹೇಳ್ತಾನೆ. ಇಷ್ಟಕ್ಕೆ ಅಕ್ಕಪಕ್ಕ ಇಬ್ಬರು ಹುಡುಗಿರಿದ್ರಲ್ಲ, ಇವನಿಗೆ ಅವಮಾನ ಆಗ್ಬಿಟ್ಟಿದೆ. ಏನು ರೊಚ್ಚಿಗೆದ್ದ ಯುವಕ ಸೆಕ್ಯೂರಿಟಿ ಗಾರ್ಡ್ ಮೇಲೆ ಹಲ್ಲೆ ಮಾಡಿದ್ದಾನೆ. ಪುನೀತ್ ಅನ್ನೋನ ಮೇಲೆ ವರುಣ್ ಎಂಬಾತ ನಡೆಸಿರ್ತಕ್ಕಂಥ ಹಲ್ಲೆ. ಇಷ್ಟಕ್ಕೂ ಅಪಾರ್ಟ್ಮೆಂಟ್ಗೂ ಆತನಿಗೂ ಏನು ಸಂಬಂಧ, ಆ ಅಪಾರ್ಟ್ಮೆಂಟಲ್ಲಿ ವಾಸ ಇದ್ನ ಮಾಹಿತಿ ಬರಬೇಕಿದೆ. 12 ಗಂಟೆ ಮೇಲೆ ಅಲೌಡ್ ಇರೋದಿಲ್ಲ ಅಂದ್ರೆ ನಾನೇ ಮಾತಾಡಿ ಸರ್. ಏನು ನಿಮ್ಮ ಪ್ರಾಬ್ಲಮ್? 12 ಗಂಟೆ ಮೇಲೆ ಅಲೌಡ್ ಇರೋದಿಲ್ಲ ಸರ್. ಅಲೌಡ್ ಇಲ್ಲ ಅಂದ್ರೆ ರೆಸಿಡೆಂಟ್ ಏನು ಮಾಡಬೇಕು? ರೆಸಿಡೆಂಟ್ ಏನು ಮಾಡಬೇಕು ಸರ್? ಇಲ್ಲಿ ಯಾವ ಫ್ಯಾಮಿಲಿ ಫ್ಲಾಟ್ಗೆ ಒಂದು ನಿಮಿಷ ಇದೆ ಸರ್. ಓಕೆ ಸರ್, ಸರಿ ಸರ್, ಆಯ್ತು. ಒಂದು ನಿಮಿಷ ಸರ್, ಕುತ್ಕೊಂಡು ಮಾತಾಡಿ. ಸರಿ ಸರ್, ಒಂದು ನಿಮಿಷ. ಗೊತ್ತಲ್ಲ ನಾನು ಯಾರು ಗೊತ್ತಾ ನನಗೆ? ಸರಿ ಸರ್, ಸರಿ ಸರ್, ಬಿಡ್ತೀನಿ ಸರ್, ಮಾತಾಡ್ತೀನಿ ಸರ್. ಯಾರು ನೀನು? ಕಮಿಟಿ ಮೆಂಬರ್ ಇಲ್ಲ ಕೆಲಸ ಇರ್ತಾ ನಾಳೆ ಬೆಳಗ್ಗೆ ನೀನು? ನಾಳೆ ಬೆಳಗ್ಗೆ ಕೆಲಸ ಇರ್ತಾ ನೀನು? ಅದ್ಯಾರು ಗೊತ್ತಾ ನಿಂಗೆ? ಸರಿ ಸರ್, ಡಿಸಿಪಿ ಮಗ ನಾನು. ಯಾರತ್ರ ಮಾತಾಡೋದು ಫೋನ್ ಕೊಡೋ ಸರ್? ಯಾರತ್ರ ಮಾತಾಡೋದು ನೀನು? ಸರಿ ಸರ್, ನಾನೇ ಮಾತಾಡಿ ಸರ್. ಏನು ನಿಮ್ಮ ಪ್ರಾಬ್ಲಮ್? 12 ಗಂಟೆ ಮೇಲೆ ಅಲೌಡ್ ಇರೋದಿಲ್ಲ ಸರ್. ಅಲೌಡ್ ಇಲ್ಲ ಅಂದ್ರೆ ರೆಸಿಡೆಂಟ್ ಏನು ಮಾಡಬೇಕು? ರೆಸಿಡೆಂಟ್ ಏನು ಮಾಡಬೇಕು ಸರ್? ಇಲ್ಲಿ ಯಾವ ಫ್ಯಾಮಿಲಿ ಫ್ಲಾಟ್ಗೆ ಒಂದು ನಿಮಿಷ ಇದೆ ಸರ್. ಓಕೆ ಸರ್, ಸರಿ ಸರ್, ಆಯ್ತು. ಒಂದು ನಿಮಿಷ ಸರ್, ಕುತ್ಕೊಂಡು ಮಾತಾಡಿ. ಸರಿ ಸರ್, ಒಂದು ನಿಮಿಷ. ಗೊತ್ತಲ್ಲ ನಾನು ಯಾರು ಗೊತ್ತಾ ನನಗೆ? ಸರಿ ಸರ್, ಸರಿ ಸರ್, ಬಿಡ್ತೀನಿ ಸರ್, ಮಾತಾಡ್ತೀನಿ ಸರ್. ಯಾರು ನೀನು? ಕಮಿಟಿ ಮೆಂಬರ್ ಇಲ್ಲ ಕೆಲಸ ಇರ್ತಾ ನಾಳೆ ಬೆಳಗ್ಗೆ ನೀನು? ನಾಳೆ ಬೆಳಗ್ಗೆ ಕೆಲಸ ಇರ್ತಾ ನೀನು? ಅದ್ಯಾರು ಗೊತ್ತಾ ನಿಂಗೆ? ಸರಿ ಸರ್, ಡಿಸಿಪಿ ಮಗ ನಾನು. ಯಾರತ್ರ ಮಾತಾಡೋದು ಫೋನ್ ಕೊಡೋ ಸರ್? ಯಾರತ್ರ ಮಾತಾಡೋದು ನೀನು? ಓಕೆ, ಯಾರೋ DCP ಮಗ ಅಂತ ಆವಾಜ್ ಹಾಕಿ ಹೊಡೆದಿರೋದು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಪ್ರಕಾಶ್ ಅವರಿಂದ ಪಡೆಯೋಣ. ಪ್ರಕಾಶ್, ಸೆಕ್ಯೂರಿಟಿ ಗಾರ್ಡ್ ಹೇಳಿದ್ರಲ್ಲಿ ತಪ್ಪೇನಿಲ್ಲ. ಕೆಲವು ಕಡೆ ಈ ಥರ ನಿರ್ಬಂಧಗಳಿರ್ತವೆ ಅಪಾರ್ಟ್ಮೆಂಟ್ಗಳಲ್ಲಿ. ಆದರೆ DCP ಮಗ ಅನ್ನೋ ಕಾರಣಕ್ಕೆ ಈ ಥರ ಏಕಾಏಕಿ ಹಲ್ಲೆ ಮಾಡೋದು, ಹೊಡೆಯೋದು, ಅವನು ಯಾರು, ಅದೇ ಅಪಾರ್ಟ್ಮೆಂಟಲ್ಲಿ ವಾಸ ಇದ್ನ, ಏನು ಡೀಟೇಲ್ಸ್ ಇದೆ ಇದ್ರ ಬಗ್ಗೆ? ಈಗಾಗಲೇ ಹಲ್ಲೆಗೆ ಒಳಗಾಗಿರುವಂತಹ ಪುನೀತ್ ಅನ್ನುವಂತಹ ಸೆಕ್ಯೂರಿಟಿ ಗಾರ್ಡ್ ಈಗಾಗಲೇ ಪೊಲೀಸರಿಗೆ ದೂರನ್ನ ಕೊಟ್ಟಿದ್ದಾರೆ. ಪೊಲೀಸರು ತನಿಖೆಯನ್ನ ಆರಂಭ ಮಾಡಿದ್ದಾರೆ. ಅದೇ ಅಪಾರ್ಟ್ಮೆಂಟ್ ನಲ್ಲಿ ವರುಣ್, ಯಾರು ಹಲ್ಲೆ ಮಾಡಿದ್ರಲ್ಲ ವರುಣ್, ಅದೇ ಅಪಾರ್ಟ್ಮೆಂಟ್ ನಲ್ಲಿ ವಾಸವಿದ್ರ ಅಥವಾ ಅವ್ರಿಗೆ ಪರಿಚಯ ಇದ್ದಂಥವ್ರು ಯಾರಾದ್ರೂ ಆ ಅಪಾರ್ಟ್ಮೆಂಟ್ ಅಲ್ಲಿ ಇದ್ರ ಅನ್ನುವಂಥದ್ರ ಬಗ್ಗೆ ತನಿಖೆಯನ್ನ ಕೂಡ ಶುರು ಮಾಡಿದ್ದಾರೆ. ನಿನ್ನೆ 12 ಗಂಟೆಯ ನಂತರ ಇಬ್ಬರು ಯುವತಿಯರ ಜೊತೆ ಅಪಾರ್ಟ್ಮೆಂಟಿಗೆ ಬರೋದಕ್ಕೆ ಪ್ರಯತ್ನ ಪಡ್ತಾರೆ. ಅದನ್ನ ಪ್ರಶ್ನೆ ಮಾಡಿರ್ತಾರೆ. ಆ ಸಂದರ್ಭದಲ್ಲಿ ಏಕಾಏಕಿಯಾಗಿ ಸೆಕ್ಯೂರಿಟಿ ಗಾರ್ಡ್ನ ಮೇಲೆ ಅವಮಾನ ಆಯ್ತಲ್ಲ ಅನ್ನುವಂಥ ಕಾರಣಕ್ಕಾಗಿ ಒಂದ್ ರೀತಿಯಲ್ಲಿ ಕೋಪಗೊಂಡು ಅವರ ಮೇಲೆ ಅಟ್ಯಾಕ್ ಮಾಡುವಂಥದ್ದು, ಏಕವಚನದಲ್ಲಿ ಬೈಯುವಂಥದ್ದು. ನಾನು DCP ಮಗ, ಜೊತೆಗೆ ರಾಜಕಾರಣಿಗಳು ಕೂಡ ನಮ್ಗೆ ತುಂಬಾ ಆಪ್ತರಿದ್ದಾರೆ ಅನ್ನುವಂಥದ್ದನ್ನ ಹೇಳ್ತಾರೆ. ಏಕಾಏಕಿಯಾಗಿ ಅವ್ರಿಗೆ ಹಲ್ಲೆಯನ್ನ ಮಾಡ್ತಾರೆ. ಹಲ್ಲೆ ಮಾಡುವಂತ ಸಂದರ್ಭದಲ್ಲಿ ಕಿವಿಗೆ ಬಲವಾದ ಪೆಟ್ಟನ್ನ ಕೂಡ ಬೀಳುತ್ತೆ, ರಕ್ತ ಕೂಡ ಆಗುತ್ತೆ. ಸೊ ಅಲ್ಲಿದ್ದಂತಹ ಸ್ಥಳೀಯರು ಅವರ ನೆರವಿಗೆ ಹೋಗ್ತಾರೆ. ಸ್ಥಳೀಯರ ಜೊತೆ ಕೂಡ ಒಂದಿಷ್ಟು ವಾಗ್ವಾದ ಆಗುತ್ತೆ. ಈ ಎಲ್ಲಾ ಘಟನೆಯ ಬಗ್ಗೆ ಅಲ್ಲಿದ್ದಂತಹ ಸ್ಥಳೀಯರು ಆ ಒಂದು ವಿಡಿಯೋವನ್ನ ರೆಕಾರ್ಡ್ ಮಾಡ್ತಾರೆ. ನಂತರ ಹಲ್ಲೆಗೊಳಗಾದಂತಹ ಪುನೀತ್ ಸೆಕ್ಯೂರಿಟಿ ಗಾರ್ಡ್ ಕುಂಬಳಗೋಡು ಪೊಲೀಸರಿಗೆ ದೂರನ್ನ ಕೊಡ್ತಾರೆ. ಆ ನಂತರ ಅವರನ್ನ ವಿಚಾರಣೆ ಮಾಡುವಂತಹ ಒಂದಿಷ್ಟು ವ್ಯವಸ್ಥೆಗಳು ಕೂಡ ಆಗುತ್ತೆ. ಅದು ಕೂಡ ರಾತ್ರಿ 12 ಗಂಟೆಯ ನಂತರ ಅಪಾರ್ಟ್ಮೆಂಟ್ಗೆ ಅಪರಿಚಿತರು ಯಾರಾದ್ರೂ ಬಂದ್ರೆ ಕಂಪ್ಲೀಟ್ ಆಗಿ ನಿರ್ಬಂಧವನ್ನ ಮಾಡಲಾಗುತ್ತೆ. ಅಪಾರ್ಟ್ಮೆಂಟ್ ನಿವಾಸಿಗಳು ಯಾರಾದ್ರೂ ಇದ್ರೆ, ಅವರ ಸಂಬಂಧಿಕರು ಯಾರಾದ್ರೂ ಇದ್ರೆ ಅಥವಾ ಪರಿಚಯಸ್ಥರು ಯಾರಾದ್ರೂ ಇದ್ರೆ ಅವರ ಮೂಲಕವಾಗಿ ಏನಾದ್ರೂ ಸೆಕ್ಯೂರಿಟಿ ಗಾರ್ಡ್ಗೆ ಇನ್ಫಾರ್ಮ್ ಮಾಡಿದ್ರೆ ಅಂತವ್ರಿಗೆ ಮಾತ್ರ ಒಳಗಡೆ ಪ್ರವೇಶ ಆಗೋದಕ್ಕೆ ಅವಕಾಶವನ್ನ ಮಾಡಿಕೊಳ್ಳಲಾಗುತ್ತೆ. ಆದ್ರೆ ಅಪಾರ್ಟ್ಮೆಂಟ್ ನ ನಿವಾಸಿನೂ ಅಲ್ಲ ಅಥವಾ ಪರಿಚಯಸ್ಥರು ಇದ್ದಾರೆ ಅನ್ನುವಂಥದ್ದು ಕೂಡ ಯಾವುದು ಕೂಡ
ಮಾಹಿತಿಯನ್ನ ಸೆಕ್ಯೂರಿಟಿ ಗಾರ್ಡ್ಗೆ ಕೊಡ್ತಾ ಇರಲಿಲ್ಲ. ಏಕಾಏಕಿಯಾಗಿ ಗೇಟ್ ಅನ್ನ ಓಪನ್ ಮಾಡಿ ಒಳಗೆ ಹೋಗ್ಬೇಕು ಅನ್ನುವಂಥದ್ದನ್ನ ಹೇಳ್ತಾ ಇದ್ರು. ಆ ಕಾರಣಕ್ಕಾಗಿ ಅವರನ್ನ ತಡೆದ್ರು. ಆರಂಭದಲ್ಲಿ ಇಬ್ಬರು ಯುವತಿಯರ ಜೊತೆ ಒಳಭಾಗಕ್ಕೆ ಬರ್ತಾರೆ. ಆ ನಂತರ ಮತ್ತೆ ಇನ್ನೊಬ್ರು ಗೆಸ್ಟ್ ಅನ್ನ ಕರ್ಕೊಂಡು ಬರ್ತಾರೆ. ಒಟ್ಟು ಮೂವರನ್ನ ಒಳಗಡೆ ಬಿಡ್ಬೇಕು ಅಂತೇಳಿ ತಾಕೀತು ಮಾಡ್ತಾರೆ, ಏಕವಚನದಲ್ಲೇ ಬೈತಾರೆ. ಆ ಸಂದರ್ಭದಲ್ಲಿ ಸೆಕ್ಯೂರಿಟಿ ಗಾರ್ಡ್ ತಡೆದಂತಹ ಸಂದರ್ಭದಲ್ಲಿ ಏಕಾಏಕಿಯಾಗಿ ಸೆಕ್ಯೂರಿಟಿ ಗಾರ್ಡ್ ಮೇಲೆ ಹಲ್ಲೆಯನ್ನ ನಡೆಸ್ತಾರೆ. ಆ DCP ಮಗ ಅಂತ ಹೇಳಿಕೊಂಡು ಮನಸ್ಸೋ ಇಚ್ಛವಾಗಿ ಹಲ್ಲೆಯನ್ನ ಮಾಡ್ತಾರೆ. ಆದ್ರೆ ಯಾವ ವಿಭಾಗದ DCP, ನಿಜವಾಗ್ಲೂ ಕೂಡ DCPಯ ಮಗನೇನಾ ಅಥವಾ ಅವರ ಹೆಸರನ್ನ ದುರ್ಬಳಕೆ ಮಾಡ್ಕೊಂಡಿದ್ದಾರೆ ಅನ್ನುವಂಥದ್ರ ಬಗ್ಗೆ ಕೂಡ ಇದೀಗ ಪೊಲೀಸರು ವಿಚಾರಣೆಯನ್ನ ನಡೆಸಿ ತನಿಖೆಯನ್ನ ಆರಂಭ ಮಾಡಿದ್ದಾರೆ. ಒಂದೊಮ್ಮೆ ಏನಾದ್ರೂ DCP ಅನ್ನುವಂತ ಹೆಸರನ್ನ ದುರ್ಬಳಕೆ ಮಾಡಿಕೊಂಡ್ರೆ ಮತ್ತೆ ಅವರ ಮೇಲೆ ಅದನ್ನ ಪ್ರತಿಕ್ರಿಯಿಸಲು ಅಥವಾ ಅವರಿಂದ ಸ್ಪಷ್ಟನೆ ಕೇಳಲಿಕ್ಕೆ ಕೂಡ ಒಂದಿಷ್ಟು ಸಾಧ್ಯತೆಗಳಿರುತ್ತೆ. ಆದ್ರೆ ಸೆಕ್ಯೂರಿಟಿ ಗಾರ್ಡ್ ತನ್ನ ಕೆಲಸವನ್ನ ತಾನು ನಿರ್ವಹಣೆ ಮಾಡ್ತಾ ಇದ್ರು ಕೂಡ ಈ ರೀತಿಯಾಗಿ ಏಕಾಏಕಿ ಬಂದು ಹಲ್ಲೆ ಮಾಡುವಂತಹ ಈ ಒಂದು ಸಂದರ್ಭ ನೋಡಿ ಒಂದು ರೀತಿಯಲ್ಲಿ ಆತಂಕಕ್ಕೂ ಒಳಗಾಗಿದ್ದಾರೆ ಅಲ್ಲಿನ ಸೆಕ್ಯೂರಿಟಿ. ಥ್ಯಾಂಕ್ ಯು ಪ್ರಕಾಶ್, ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ. ಆತ ಆ ಅಪಾರ್ಟ್ಮೆಂಟ್ನವನೇ ಆಗಿದ್ದರೆ ಸೆಕ್ಯೂರಿಟಿ ಗಾರ್ಡ್ಗೆ ಗೊತ್ತಿರ್ತಿತ್ತು. ಆತ ಯಾರನ್ನೋ ನೋಡಕ್ಕೆ ಬಂದಿರೋದು, ತಡೆದಿರೋದು ಸರಿ ಇದೆ. ಪೊಲೀಸರು ಕ್ರಮ ತಗೊಳ್ಳಿ.